ವೆಲ್ಕಮ್ ಟು ಯೂಟ್ಯೂಬ್ ಬ್ಲಾಗ್. ಇವತ್ತಿನದಾಗೇನಪ್ಪ ಅಂದರೆ ಪಾಲಕ್ ಸಾಂಬಾರು ಹಾಗೆ ಮುದ್ದೆ ಅನ್ನ ಯಾವ ಥರ ಮಾಡೋದಂತ ಈ ವಿಡಿಯೋದಾಗ ಹೇಳ್ತೀನಿ. ಫಸ್ಟಿಗೆ ಒಂದು ಕುಕ್ಕರಿಗೆ ಹಸಿಮೆಣ್ಸಿನ್ಕಾಯಿ ಒಂದು 3-4 ಹಾಗೆ ಜಜ್ಜಿರೆ ಬೆಳ್ಳುಳ್ಳಿ ಹಾಗೆ ಅರ್ಧ ಈರುಳ್ಳಿ ಹಾಗೆ ಟೊಮೊಟೊ ಹಣ್ಣೆಲ್ಲ ಹಾಕ್ಬಿಟ್ಟು ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣೆಲ್ಲ ಹಾಕಿದ್ಮೇಲೆ ಹಾಗೆ ಧನಿಯಾ ಪುಡಿ ಹಾಕಬೇಕು 2 ಸ್ಪೂನ್. ಧನಿಯಾ ಪುಡಿ ಹಾಕಿದ್ದಾದಮೇಲೆ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಎಲ್ಲ ಹಾಕಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ತೊಗರಿಬೇಳೆ ಹೆಸರುಬೇಳೆ 2 ನೆನೆಸಿಟ್ಕೊಂಡಿದ್ದೇನೆ, ಅದನ್ನು ಹಾಕಬೇಕು. ಹಾಕಿದ್ದಾದಮೇಲೆ 2 ತೊಗರಿಬೇಳೆ ಹೆಸರುಬೇಳೆ ಹಾಗೆ ಹುಣಸೆಹಣ್ಣು ಹುಳಿ ಹಾಕಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಹುಳಿ ಹಾಕಿದ್ದಾದಮೇಲೆ ಹಾಗೆ ಪಾಲಕ್ ಸೊಪ್ಪು ತೊಳೆದುಬಿಟ್ಟು ಸಣ್ಣದಾಗಿ ಹೆಚ್ಚಿ ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಇದನ್ನ ಹಾಕಿದ್ದಾದಮೇಲೆ ನೀಟಾಗಿ ಹಾಗೆ ಪಾಲಕ್ ಸೊಪ್ಪೆಲ್ಲ ಹಾಕಿದ್ದಾದಮೇಲೆ 2 ಲೋಟ ನೀರು ಒಯ್ತಾಯಿದ್ದೀನಿ. 2 ಲೋಟ ನೀರೆಲ್ಲ ಆಯಿತು. ಈಗ ಒಂದು 2 ವಿಷಲ್ ಹೊಡೆಸ್ಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಹಾಗೆ ಕುಕ್ಕರ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆನೇ 2 ಐಟಮ್ ಮರೆತಿದ್ದೆ. ಹಾಗೆ ಎಣ್ಣೆ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕಿ ವಿಷಲ್ ಹೊಡೆಸ್ಕೊಂಡ್ರೆ 3-4 ವಿಷಲ್ ಹೊಡೆಸ್ಕೊಂಡ್ರೆ ಸೂಪರಾಗಿರುತ್ತೆ. ಒಂದ್ಸಲ ಎಲ್ಲರೂ ಮನೆಯಲ್ಲೇ ಟ್ರೈ ಮಾಡಿರಿ. ಹಾಗೆ ಒಂದು 2-3 ವಿಷಲ್ ಹೊಡೆಸ್ಕೊಂಡೇಬೇಕು. ಹಂಗಾರೆ ಸೊಪ್ಪು ಬೇಳೆ ಎಲ್ಲ ಬೆಂದಿರುತ್ತಲ್ಲ, ಸಾಂಬಾರು ಟೇಸ್ಟಾಗಿರ್ತದೆ. ಹಾಗೆ ಬೆಂದೆಲ್ಲ ಆಯಿತು. ಈಗ ಮಸಿತಾ ಇದ್ದೀನಿ ನೋಡಿರಿ. ಈ ಥರ ಮಸಿಯೋ ಗುಂಡಲ್ಲಿ ಚೆನ್ನಾಗಿ ಮಸಿಬೇಕು. ಮಸಿದ್ರೆ ಸಾಂಬಾರು ಟೇಸ್ಟ್ ಇರುತ್ತೆ. ಇದಕ್ಕೆ ಖಾರ ಏನು ಅವಶ್ಯಕತೆ ಇಲ್ಲ. ನೋಡಿರಿ ನಾನು ಯಾವ ಥರ ತೋರಿಸ್ತಾನೋ ಆ ಥರ ಎಲ್ಲ ಮಸಿದಾದ್ಮೇಲೆ ಹಾಗೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಫಸ್ಟಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ದಾದಮೇಲೆ ಸಾಸಿವೆ ಕರಿಬೇವು ಸೊಪ್ಪು ಹಾಕಬೇಕು. ಹಾಕಿದ್ದಾದಮೇಲೆ ಈ ಮಸ್ತಿರೋ ಬೇಳೆ ಪಾಲಕ್ ಸೊಪ್ಪಿಂದ ಐಟಮ್ ಇರುತ್ತಲ್ಲ ಕುಕ್ಕರಲ್ಲಿ, ಅದನ್ನ ಹಾಕಬೇಕು. ಅದಕ್ಕಿಂತ ಮುಂಚೆ ಈರುಳ್ಳಿ ಹಾಗೆ ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಎಲ್ಲ ಆದಮೇಲೆ ಟೊಮೊಟೊ ಹಣ್ಣು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಘಮ ಘಮ ಸ್ಮೆಲ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿರಿ. ಹಾಗೆ ಜೀರಿಗೆ ಒಂದು ಮರೆತಿದ್ದೆ, ಅದಕ್ಕೋಸ್ಕರ ಒಗ್ಗರಣೆಗೆ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದ್ದಾದಮೇಲೆ ಹಾಗೆ ಬೇಳೆ ಪಾಲಕ್ ಸೊಪ್ಪಿಂದೆಲ್ಲ ಫ್ರೈ ಮಾಡಿದ್ನಲ್ಲ ಅದನ್ನ ಇದ್ರೊಳಗೆ ಹಾಕ್ಬಿಟ್ಟು ಒಂದು ಕುದಿಸಿದ್ರೆ ಸಾಂಬಾರು ರೆಡಿ ಆಯಿತು. ನೋಡಿ ಈಗ ಒಯ್ತಾ ಇದ್ದೀನಿ. ಎಷ್ಟು ಗಟ್ಟಿ ಇದೆ, ಖಾರ ರುಬ್ಬ ಅವಶ್ಯಕತೆ ಏನಿಲ್ಲ. ಸಾಂಬಾರು ಟೇಸ್ಟಾಗಿ ಇರ್ತದೆ. ಒಂದು ಕುದಿದ್ಮೇಲೆ ಸಾಂಬಾರು ಚೆನ್ನಾಗಿರುತ್ತೆ. ಇದು ಇಡ್ಲಿಗೂ ಚೆನ್ನಾಗಿರುತ್ತೆ, ಹಾಗೆ ಮುದ್ದೆ ಸಾಂಬಾರು ಜೊತೆಗೂ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸಲ ಮನೇಲಿ ಟ್ರೈ ಮಾಡಿರಿ. ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ ಪ್ಲೀಸ್. ಎಲ್ಲರಿಗೂ ಥ್ಯಾಂಕ್ ಯು.